ಜಿಬಿಎ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಸಲು ಸೂಚನೆ ಕೊಟ್ಟಿದೆ. ಅಲ್ಲದೆ ವಾರ್ಡ್ ವಿಂಗಡಣೆ ಅಧಿಸೂಚನೆಗೂ ಫೆಬ್ರವರಿ 20ರವರೆಗೆ ಗಡುವು ಕೊಟ್ಟಿದ್ದು, ಮಾರ್ಚ್ 16ರೊಳಗೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಿಸುವಂತೆ ಸೂಚಿಸಿದೆ. ಜೊತೆಗೆ ಮೇ 26ರಿಂದ ಜಾರಿಗೆ ಬರುವ ಹಾಗೆ ಚುನಾವಣಾ ಪ್ರಕ್ರಿಯೆ ಆರಂಭಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ವಿಭಾಗ ಸೈಬರ್ ಪೊಲೀಸರು 8 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬಹುತೇಕರು ಕಲಬುರಗಿ ಮೂಲದವರು ಅಂತ ತಿಳಿದು ಬಂದಿದೆ. ಕಲಬುರಗಿ ಮೂಲದ ಶಾಹಿದಾ ಬೇಗಂ, ಮೊಹಮ್ಮದ್ ಸಿರಾಜುದ್ದೀನ್, ಫರ್ಜಾನಾ ಬೇಗಂ, ಫರ್ಜಾನಾ ಬೇಗಂ, ತುಮಕೂರಿನ ಗಿರೀಶ್, ರಾಮನಗರದ ಅಮ್ಜದ್ ಖಾನ್ ಬಂಧಿತರು. ಸದ್ಯ ಬಂಧಿತರನ್ನ ವಿಚಾರಣೆ ಮಾಡಲಾಗ್ತದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಈಗಾಗಲೇ ಕೆಲವರನ್ನ ಬಂಧಿಸಿದ್ದೇವೆ, ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ, ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಆಗಲಿದೆ ಅಂತ ಹೇಳಿದ್ದಾರೆ. ಕೆಲವು ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಅವರು ಕ್ವೆಶ್ಚನ್ ಮಾಡಬೇಕು ಮತ್ತು ಅವರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫಸ್ಟ್ ಕೆಲವ್ರ ಮಾಹಿತಿ ಆಧಾರ ಮೇಲೆ ಈ ಸದ್ಯಕ್ಕೆ ಕೆಲವ್ರಿಗೆ ನಾವು ಪಿಕಪ್ ಮಾಡಿದ್ದೀವಿ. ಅವ್ರದ್ದು ಏನು ಪಾತ್ರ ಇದೆ ಮತ್ತು ಅವ್ರ ಇಂಟರ್ನ್ ಯಾರ ಜೊತೆಗೆ ಶಾಮೀಲಾಗಿದ್ದಾರೆ ಮತ್ತು ಆಫೀಸಿಂದ ಅಥವಾ ಪ್ರೈವೇಟ್ ಕಡೆಯಿಂದ ಯಾರ್ಯಾರು ಶಾಮೀಲಿದೆ ಎಲ್ಲರಿಗೂ ನಾವು ಕ್ವೆಶ್ಚನ್ ಮಾಡಿ ಅವ್ರ ರೋಲ್ ಇದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ರಾಮಮೂರ್ತಿ ನಗರದಲ್ಲಿ ಇಟಕ್ಕಿ ಯುವತಿಯ ಸಾವು ಪ್ರಕರಣದಲ್ಲಿ ಒಂದೊಂದೇ ಮಾಹಿತಿ ಹೊರಬರ್ತಾ ಇದೆ. ಆರೋಪಿ ಕರ್ನಲ್ ಕುರ್ರ ಇಟಕ್ಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ್ದಾನೆ ಎನ್ನಲಾಗ್ತಿದೆ. ರೇಪ್ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು, ಮರಣೋತ್ತರ ವರದಿ, ಎಫ್ಎಸ್ಎಲ್ ವರದಿ ಬಳಿಕ ವಿಚಾರ ತಿಳಿಯಲಿದೆ. ಇಟಕ್ಕಿ ಶರ್ಮಿಳಾ ಕೊಲೆ ಪ್ರಕರಣದ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ಯುವತಿ ಸಾವಿನ ಬಗ್ಗೆ ಅನುಮಾನ ಇತ್ತು, ಹೀಗಾಗಿ ಪೊಲೀಸರು ತನಿಖೆ ನಡೆಸಿ ಕೆಲವು ಸ್ಯಾಂಪಲ್ಸ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ತನಿಖೆ ವೇಳೆ ಪಕ್ಕದಲ್ಲೇ ಇದ್ದ ಯುವಕನ ಮೇಲೆ ಅನುಮಾನ ಬಂದಿದ್ದು, ಆತನನ್ನ ವಿಚಾರಣೆ ನಡೆಸಿದಾಗ ಆತನೇ ಕೊಲೆ ಮಾಡಿರುವುದು ಗೊತ್ತಾಗಿದೆ. ಸದ್ಯ ವಿಚಾರಣೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸ್ಥಳೀಯ ನಿವಾಸಿಗಳಾದ ವಿನೋದ್ ಹಾಗೂ ಗೌರಮ್ಮ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೇಡಿದು ಬಾಡಿ ಸಿಕ್ಕಿತ್ತು, ಸೊ ಯಾವುದು ಕ್ಲೂ ಇರಲಿಲ್ಲ. ಆಗ ಅದಕ್ಕೋಸ್ಕರ ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ ನಾವು ನಾವು ವಿಸರ ಕಲಿಸಿದ್ದೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಸಸ್ಪೆಷನ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿಯವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೇ ಇದು ನಮಗೂ ಗೊತ್ತಾಯಿತು, ನಮಗೂ ಶಾಕಿಂಗ್ ಆಯಿತು ಆ್ಯಕ್ಚುಲಿ. ಸೊ ತುಂಬ ಡಿಸೆಂಟ್ ಹುಡುಗ ಇದ್ದ, ಅವನು ಪಡಾಯಿತು, ಕಾಲೇಜ್ಗೆ ಹೋಗಿ ಬರ್ತಿದ್ದ, ಇಲ್ಲೇ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ. ಸೊ ಸಿಂಗಲ್ ಪೇರೆಂಟ್ ಇದ್ದರು ಪಾಪ, ಅವರು ತುಂಬ ಚೆನ್ನಾಗಿ ಓದ್ತಿದ್ದ. ಸೊ ತುಂಬ ಡಿಸೆಂಟ್ ಇದ್ದ ಹುಡುಗ. ಸೊ ಈ ಥರ ನಮಗೆ ಕೇಳಿ ಈಗ ಜಸ್ಟ್ ಇವತ್ತೇ ಗೊತ್ತಾಯ್ತು ನಮಗೆ. ಸೊ ಮಾರ್ನಿಂಗ್ ನೀವು ಯಾವ ಮೀಡಿಯಾ ಎಲ್ಲ ಬಂದ್ರಲ್ವ, ಸೊ ನಮಗೆ ಆಗ ಗೊತ್ತಾಯಿತು. ಸೊ ಇದು ಈ ಥರ ಮಾಡ್ಬೋದಾ ಹುಡುಗ ಅಂದ್ಕೊಂಡು ನಮಗೂ ಶಾಕಿಂಗ್ ಆಯಿತು. ಜಾಸ್ತಿ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ, ಬಟ್ ತುಂಬ ಡಿಸೆಂಟಾಗಿ ಮಾತಾಡ್ತಿದ್ದ. ಅಪ್ಪ ಅದು ವಾಲ್ ನೈಟ್ ಸಾಯಂಕಾಲ ಆದರೆ ಅದು ತಿರುವಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅವನು ಓದ್ಕೊತಾ ಇರೋನು, ಅಪ್ಪ ಇದು ವಾಲ್ ಆಫ್ ಮಾಡಪ್ಪುಟ ಅಂತಂದ್ರೆ ವಾಲ್ ಆಫ್ ಮಾಡಿಬಿಟ್ಟು ಹೋಗೋಣ ಅಂತ ಹುಡುಗ ಹಂಗಲೇ ಅಲ್ಲ. ಅವ್ರ ಕಾಂಟ್ಯಾಕ್ಟ್ ನಮಗೆ ಗೊತ್ತಿಲ್ಲ. ಅವ್ರಿಗೆ ಬರ ಅದು ಯಾವಾಗ ಬಾಗ್ಲಾಗೆ ಇರೋದು, ಇಸ್ಕೋಬೇಕಿರಲಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಹೊರಗಡೆನೇ ಕೆಲಸ ಮಾಡ್ಕೊಂಡಿರೋದು. ಅನೈತಿಕ ಸಂಬಂಧ ಶಂಕೆಯಿಂದ ಕಟ್ಟಿಗೆಯಿಂದ ಹೊಡೆದು ವ್ಯಕ್ತಿಯೋರ್ವನ ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಕಾನೂನು ವಿವಿ ಕ್ಯಾಂಪಸ್ನಲ್ಲಿ ನಡೆದಿದೆ. 60 ವರ್ಷದ ವಿಠಲ್ ರಾಥೋಡ್ ಮೃತ ದುರ್ದೈವಿಯಾಗಿದ್ದಾನೆ. ಛತ್ತೀಸ್ಗಢದ ಮೂಲದ 3 ಕಾರ್ಮಿಕರು ಕೊಲೆ ಮಾಡಿದ್ರು. ಆರೋಪಿಗಳನ್ನು ನವನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೇಘೌ ಸತನಾಮಿ, ಭಗವಾನ್ ದಾಸ್ ಸತನಾಮಿ ಹಾಗೂ ವಿಮಲಾ ಸತನಾಮಿ ಬಂಧಿತರಾಗಿದ್ದಾರೆ. ಕೊಲೆ ಮಾಡಿ ಆಕಸ್ಮಿಕ ಸಾವು ಅಂತ ಬಿಂಬಿಸಲಿಕ್ಕೆ ಯತ್ನವನ್ನು ಮಾಡಿದ್ದು, ತನಿಖೆ ವೇಳೆ ಕೊಲೆ ಎಂಬುದು ದೃಢವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಕೊನೆಗೂ ಮನೆಯೂಟ ಸಿಕ್ಕಿದೆ. ವಾರಕ್ಕೊಮ್ಮೆ ಮನೆಯೂಟ ನೀಡುವಂತೆ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನು ಮಾಡಿದೆ. ಕೋರ್ಟ್ ಆದೇಶ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹೇಳಿದೆ. ಒಂದು ವೇಳೆ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ವೈದ್ಯರ ಸಲಹೆ ಮೇರೆಗೆ ಮನೆ ಊಟ ನೀಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ನಾಗರಾಜ್ ಹಾಗೂ ಲಕ್ಷ್ಮಣ್ಗೂ ಮನೆಯೂಟ ಭಾಗ್ಯ ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ರನ್ ವಿಚಾರಣೆ ಮುಂದೂಡಿಕೆಯಾಗಿದ್ದು, ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಉಳಿದ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ ಮುಂದೆ ಹಾಜರಾಗಿದ್ರು. ಈ ವೇಳೆ ನಾಗರಾಜ್ ಮನೆಯೋಟಕ್ಕೆ ಮನವಿ ಮಾಡಿದ್ದು ಆದೇಶ ಮಾಡಲಾಗಿದೆ ಅಂತ ಜಡ್ಜ್ ಹೇಳಿದ್ದಾರೆ.
ಇನ್ನು ಆರೋಪಿ ಪ್ರದೋಷ್ ಮತ್ತೆ ಮಧ್ಯಂತರ ಜಾಮೀನು ಕೊಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ತಂದೆ ತಿಥಿ ಕಾರ್ಯ ಹಿನ್ನೆಲೆ ಜನವರಿ 17ರಿಂದ 22ರವರೆಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ದ ಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ನಿಧಿ ಸಿಕ್ಕ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿಧಿ ಅಲ್ಲದಿದ್ರೆ ನಮಗೆ ವಾಪಸ್ ಚಿನ್ನ ಕೊಡಿ ಅಂತ ಕುಟುಂಬಸ್ಥರು ದುಂಬಾಲು ಬಿದ್ದಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮೌನಕ್ಕೆ ಜಾರಿದ್ದು ಗೊಂದಲದಲ್ಲಿರುವಂತಹ ಕುಟುಂಬಸ್ಥರು, ಗ್ರಾಮಸ್ಥರು ಡಿಸಿ ನಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲಾಧಿಕಾರಿಗಳು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಗ್ರಾಮಸ್ಥರಲ್ಲಿ ಉಂಟಾಗಿರುವಂತಹ ಗೊಂದಲ ಕೂಡ ನಿವಾರಿಸಿಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸಬೇಕು, ಎಲ್ಲ ಗೊಂದಲಗಳಿಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅದು 3 ದಿನ ಆಗ್ತಿದೆ. ರಾಷ್ಟ್ರ ಮಟ್ಟದಾಗ ಸುದ್ದಿ ಆಗಕತ್ತೈತಿ. ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಾಗ ಅವ್ರು ಬಂದು ಇಲ್ಲಿವರೆಗಿನ ಏನೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಜನರು ಗೊಂದಲಕ್ಕೀಡಾಗ್ಯಾರ. ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿಂದ, ಈಗ ಹೇಳಿಕೆ ಕೊಟ್ಟಿಂದ, ಅದ್ರ ಸಲುವಾಗಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅವ್ರು ಜಂಟಿಯಾಗಿ ಈ ಸರ್ವೇಕ್ಷಣಾ ಅಧೀಕ್ಷಕರು ಏನು ಅದರ ರವಿ ಮುನಿಮನಿಯರು ಏನು ಹೇಳಿಕೆ ಕೊಟ್ಟರ ಅವ್ರು ಕರ್ಕೊಂಬಂದು ಜಂಟಿಯಾಗಿ ಹೇಳಿಕೆ ಕೊಡ್ಬೇಕಂತಂದು ನಾನು ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಅವ್ರಿಗೆ ಆಗ್ರಹ ಪಡಿಸ್ತೀನಿ. ಅಂಥದ್ದು 60-75 ಲಕ್ಷ ರೂಪಾಯಿ ಇವತ್ತು ಗೋಲ್ಡ್ ತೊಗೊಂಬಂದು ಸರ್ಕಾರ ಕುಪ್ಸ್ಯಾರ ಅವರು. ಅದು ಬೆಲೆ ಕಟ್ಟಕ್ಕಾಗಲಾರ್ದಂಥ ಗೋಲ್ಡ್, ಹಳೆ ಬಂಗಾರ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಲಕ್ಕುಂಡಿಗೆ ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ ನೇತೃತ್ವದ ಅಧಿಕಾರಿಗಳ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತು. ಆ ಬಳಿಕ ಮಾತಾಡಿದ ಶೇಜೇಶ್ವರ್, ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ಮನೆ ಕಟ್ಟುತ್ತಿಗೆ ಅನುಮತಿ ಕೊಡ್ತೀವಿ, 5ರ 1 ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕ್ಕಿದ್ದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ಹೋಗ್ತಿದ್ದು ನಾವು ಮಾತಾಡಿ 5ನೇ 1 ಭಾಗ ಸರ್ ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಲಕ್ಕುಂಡಿಗೆ, ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತೂ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಅದು ಮುಂದೆ. ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣದ ಸಂಬಂಧ ರಿತ್ತಿ ಕುಟುಂಬ ಈಗ ನಮಗೆ ಚಿನ್ನ ಬೇಡ, ಮನೆ ಬೇಕು ಅಂತ ಯೂಟರ್ನ್ ಹೊಡೆದಿದೆ. ನ್ಯೂಸ್ 18 ಜೊತೆ ಮಾತನಾಡಿದಂಥ ರಿತ್ತಿ ಕುಟುಂಬಸ್ಥರು, ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನೆ ಅದು ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಹೀಗಾಗಿ ನಮಗೆ ಚಿನ್ನ ಸೇರಿದ್ದು ಅಂತ ಒತ್ತಾಯ ಮಾಡಿದ್ವಿ. ಇವಾಗ ನಮಗೆ ಚಿನ್ನ ಬೇಡ, ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಜೊತೆಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನು ಅವ್ರ ಬಂದು ನಿಮ್ಮದಾದ್ರೆ ನೀವು ನೋಡಿ ಅನ್ರಿ, ನಾವು ನಮ್ಮದಾದ್ನಿಲ್ಲ ನಮ್ಗೆ ಕೊಡು ನೀವು ಆಶಾ ನಮಗೆ ಬೇಡ, ನಾವು ಅಲ್ಲಿ ಅಂದ್ರೆ ನಾವು ನೇನ ಉಜ್ಜಾರ ಕೊಡ್ರಿ, ನನ್ನ ಮನೆನ ಎಲ್ಲ ಜನ ಮನೆ ಕೊಡ್ರಿ. ನಮ್ಮ ಅಣ್ಣರು ಸ್ನಾನ ಮಾಡಿ ಬ್ಯಾಂಕ್ನಾಗ ಸ್ನಾನ ಮಾಡಿ ಮನೆ ಹಾಕ್ಕೊಡ್ತಾರೆ. ಬ್ಯಾಂಕ್ನಾಗ ಸ್ನಾನ ಮಾಡ್ಯಾರಿ ಕೊಡ್ರಿ ಅಂತೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತೇಳಿ ಆ ಹುಡುಗ ಕೊಡ್ರಿ ಅಂತೇಳಿ ನಾವು 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡ್ರಿ. 3 ದಿನ ಆದರೂ ಅಲ್ಲೇ ಅಂದಿವಿ. ನಿನ್ನೆ ನಾವು ಬಂದು ಅಂದಲ್ಲ, ಅದ ಒಂದು ಮಾತು ಅಂದದ್ದು ಅಷ್ಟ ಕರೆ ನಾವು ಅಲ್ಲೇ ಅಂದೀವಿ ರೀ. ಇವತ್ತು ಅಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷ. ಮೈಸೂರಲ್ಲಿ ಪ್ರಾಚೀನ ಪುರಾತತ್ವ ಪ್ರಾಧ್ಯಾಪಕ ಡಾಕ್ಟರ್ ಶಿಲ್ವ ಪಿಳ್ಳೈ ಅಯ್ಯಂಗಾರ್ ಮಾತನಾಡಿದ್ದಾರೆ. ಭೂಮಿಯ ಒಳಗಡೆ ಮೌಲ್ಯವಾದ ಚಿನ್ನ, ನಾಣ್ಯ ಏನೇ ಸಿಕ್ಕರೂ ಕೂಡ ನಿಧಿ ಅಂತ ಪರಿಗಣಿಸಲಾಗುತ್ತೆ. ಈ ಹಿಂದೆಯೇ ಈ ಬಗ್ಗೆ ಭಾರತ ಸರ್ಕಾರ ಕಾಯ್ದೆಯನ್ನ ಮಾಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕಿರುವ ಚಿನ್ನವನ್ನ ನೋಡಿದ್ದೇನೆ, ಅದು ಐತಿಹಾಸಿಕ ಚಿನ್ನ ಅಂತ ಸಂಬಂಧಪಟ್ಟ ಇಲಾಖೆ ರೆಕಾರ್ಡ್ ಮಾಡುತ್ತೆ. ನಿಧಿ ಪತ್ತೆಗೆ ಒಂದು ಪ್ರೊಸೀಜರ್ ಇದೆ. ನಿಧಿ ಸಿಕ್ಕ ಸುತ್ತಮುತ್ತ 300 ಮೀಟರ್ ಪರಿಶೀಲನೆ ಮಾಡ್ತಾರೆ. ಸಿಕ್ಕ ಚಿನ್ನದಲ್ಲಿ ಯಾವುದಾದ್ರೂ ದಾಖಲೆ, ಯಾವ ಕಾಲದ ಚಿನ್ನ ಅನ್ನುವಂತಹ ಕುರುಹು ಇದ್ರೆ ಅದನ್ನು ಸಂರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಒಂದು ವೇಳೆ ಕೇವಲ ಚಿನ್ನ ಇದ್ರೆ, ಐತಿಹಾಸಿಕ ಹಿನ್ನೆಲೆ ಇಲ್ಲ ಅಂದ್ರೆ ಅದನ್ನ ಹರಾಜು ಹಾಕಬಹುದು ಅಂತ ಹೇಳಿದ್ದಾರೆ. ಈಗ ಚಿನ್ನ ಸಿಕ್ಕಿದೆ ಲಕ್ಕುಂಡಿನಲ್ಲಿ, ಅದು ನಿಧಿನೇ. ಕೆಲವರೆಲ್ಲ ನಿಧಿ ಅಂತಂದರೆ ಚಿನ್ನದ ಆಭರಣಗಳು ಸಿಕ್ಕಬೇಕು, ಅಥವಾ ಒಡೆದೋಗಿರೋದು ಸಿಕ್ಕಬಾರ್ದು, ಅಥವಾ ಕಾಯಿನ್ ಸಿಕ್ಕಬೇಕು, ಹಾಗೇನಿಲ್ಲ. ಯಾವುದೇ ಮೌಲ್ಯವುಳ್ಳ 10 ರೂಪಾಯಿಗಿಂತ ಅಧಿಕ ಮೌಲ್ಯವುಳ್ಳ ಪದಾರ್ಥಗಳು ಭೂಮಿಯ ಒಳಭಾಗದಲ್ಲಿ ಹೂಳಿದ್ರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಇದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣದ ಸಂಬಂಧ ಬಿಜೆಪಿಯ ಸತ್ಯಶೋಧನಾ ತಂಡದಿಂದ ವರದಿ ಸಲ್ಲಿಕೆ ಮಾಡಲಾಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದಂತೆ ಎಸ್ಆರ್ ವಿಶ್ವನಾಥ್ 108 ಪುಟಗಳ ವರದಿ ಸಲ್ಲಿಕೆ ಮಾಡಿದ್ದೇವೆ. ಕೋಗಿಲು ಬಡಾವಣೆ ಅಲ್ಲ, ಅದು ಮೊದಲು ಬಂಡೆ ಇದ್ದ ಜಾಗ. ಅಲ್ಲಿ ಕಾಂಗ್ರೆಸ್ನವರು ಮನೆ ಕಟ್ಟಿಸೋಕೆ ಶುರು ಮಾಡಿದ್ರು. ಘನತ್ಯಾಜ್ಯ ಘಟಕದ ವಿಲೇವಾರಿಗೆ ಮೀಸಲಿಟ್ಟಿದ್ದಂಥ ಜಾಗವಾಗಿತ್ತು. ಹೀಗಾಗಿ ಜಿಬಿಎ ಅವರು ಜಾಗ ತೆರವು ಮಾಡಿದ್ರು. ನಾನು ಸಂಶೋಧನೆಗೆ ಹೋದಾಗ ಅಲ್ಲಿದ್ದಂಥ ಬಾಂಗ್ಲಾ ವಲಸಿಗರನ್ನ ಬೇರೆಡೆ ಕಳಿಸಿ ಅಕ್ಕಪಕ್ಕದ ಮುಸ್ಲಿಂ ಸಮುದಾಯದವರನ್ನ ತಂದು ಅಲ್ಲಿ ಬಿಟ್ಟಿದ್ರು. ನಾನು ಸ್ಥಳೀಯ ಮಟ್ಟದಲ್ಲಿ ದಾಖಲೆ ಸಂಗ್ರಹ ಮಾಡಿದ್ದೇವೆ ಅಂತ ಹೇಳಿದ್ದಾರೆ.
ಅಂತ ಒಂದು ಕೋಗಲು ಬಡಾವಣೆ ಬಂಡೆ 99 ಸರ್ವೆ ನಂಬರ್ 2 ವರ್ಷಗಳಿಂದ ತಾತ್ಕಾಲಿಕ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಸರ್ಕಾರ ಅಂದರೆ ಅದು ಮೊದಲು ಬಂಡೆ ಜಾಗ, ಬಂಡೆ ಅಂದರೆ ಅದು 106 ಅಡಿ ಆಳದವರೆಗೂ ಕೂಡ ಬಂಡೆಯನ್ನು ತೆಗೆದಂಥ ಒಂದು ದೊಡ್ಡ ಬಂಡೆ ಜಾಗ, ಖರಾಬು. ಆ ಜಾಗದಲ್ಲಿ ಡೆಬ್ರಿಜನ್ ಹಾಕಿ ಮಣ್ಣು ಮುಚ್ಕೊಂಡು ಬಂದಿದ್ದರು. ಅಲ್ಲಿ ಕೆಲವರು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಬೇರೆ ಬೇರೆ ಮುಖಂಡರುಗಳು ಸೇರಿಕೊಂಡು ಅಲ್ಲಿ ಗುಡಿಸಲನ್ನು ಕಟ್ಸೋದಕ್ಕೆ, ಮನೆ ಕಟ್ಸೋದಕ್ಕೆ ಪ್ರಾರಂಭ ಮಾಡಿದ್ರು. ಮೂಲತಃ ಅದು ಸರ್ಕಾರಿ ಜಾಗ ಆಗಿದ್ದರೂ ಕೂಡ ಆ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರವನ್ನು BBMPಗೆ, ಆಗಿನ ಹಿಂದಿನ BBMPಗೆ ಹಸ್ತಾಂತರವನ್ನು ಮಾಡಿ ಈಗಿನ GBA ಅಧಿಕಾರಿಗಳು ಘನತ್ಯಾಜ್ಯ ಆ ಜಾಗವನ್ನು ತೆರವು ಮಾಡಿದ್ರು. ಅದು ಸರಿ ಐತೆ, ಅದು ಯಾಕಂದರೆ ಅದು ಸರ್ಕಾರಿ ಜಾಗ. ಕಾಂಗ್ರೆಸ್ ಮುಖಂಡರೇ ಕೋಗಿಲು ಬಡಾವಣೆಯಲ್ಲಿನ ಅಕ್ರಮ ಮನೆಗಳ ವಿಚಾರವಾಗಿ ಇಂದು ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ನ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿಯಾಗಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ಭೇಟಿ ನೀಡಿದ್ದು, ಭೇಟಿ ವೇಳೆ ದ್ವೇಷ ಭಾಷಣ ಬಿಲ್, ಬಳ್ಳಾರಿ ಬ್ಯಾನರ್ ಗಲಾಟೆ, ಕೋಗಿಲು ಅಕ್ರಮ ಮನೆಗಳ ತೆರವು ಸೇರಿದಂತೆ ಕೆಲ ಮಹತ್ವದ ವಿಷಯಗಳ ಬಗ್ಗೆ ಗವರ್ನರ್ ಗಮನಕ್ಕೆ ತಂದಿದ್ದಾರೆ. ನಮಗೆ ಮನೆ ಬೇಡ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದ ಒಂಟಿ ಮನೆ ಫಲಾನುಭವಿಗಳು ಈಗ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ವಸತಿ ನಿಗಮದ ಮುಂದೆ ಪ್ರತಿಭಟನೆ ಮಾಡಿದ್ದು 4-5 ವರ್ಷ ಕಳೆದರೂ ಇದುವರೆಗೂ ಮನೆ ಹಂಚಿಕೆ ಮಾಡಿಲ್ಲ. 10 ಲಕ್ಷದ ಮನೆಗೆ 5 ಲಕ್ಷ ಕಟ್ಟಿಸಿಕೊಟ್ಟಿದ್ದಾರೆ. ಉಳಿದಂತೆ 27 ಕೋಟಿ ರೂಪಾಯಿ GBAಯಿಂದ ವಸತಿ ನಿಗಮಕ್ಕೆ ವರ್ಗಾವಣೆ ಮಾಡಲಾಗಿದೆ. ಒಟ್ಟು 520 ಫಲಾನುಭವಿಗಳಿಗೆ ಮನೆ ಹಂಚಬೇಕಿದೆ. ಆದರೆ ಇಲ್ಲಿವರೆಗೂ ಮನೆ ಸಿಗದೆ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಈ ಕುರಿತು ಮಾತಾಡಿರೋ ಫಲಾನುಭವಿಗಳು 4-5 ವರ್ಷಗಳಿಂದ ಮನೆಗಾಗಿ ಕಚೇರಿಗೆ ಅಲೆಯುತ್ತಾ ಇದ್ದೀವಿ, ಇದುವರೆಗೂ ನಮಗೆ ಮನೆಗಳನ್ನು ಇವರು ಕೊಟ್ಟಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾಮ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಬಂದ್ಬಿಟ್ಟು ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಬೆದರಿಕೆ ಹಾಕ್ಸಿ ಇಲ್ಲಿ ಹೊರಗೆ ಇಲ್ಲ, ಕುರಂಗೆ ಇಲ್ಲ, ನೀವು ಹಚಿಕ್ ಹೋಗ್ಬೇಕು, ಇಲ್ಲಿಂದವಾ ದಯವಿಟ್ಟು ಹೋಗದೆ ಆದ್ರೂ ನಿಮ್ಮನ್ನ ಹೆಚ್ಚಿಗೆ ಹಾಕ್ತೀವಿ. ಎಲ್ಲಿಂದ ಬರ್ತಾರೆ ಅವ್ರಿಗೆ ಒಳಗಡೆ ತೀರ್ಮಾನ ಮಾಡಿ ಕಟ್ಟಿರೋ ಮನೆಗಳು ಕೊಟ್ಟು ನಾವು ಕಟ್ಟಿರೋ ಹಣನ ಅವತ್ತಿಂದ ತಿರುಗಿರೋ ಹಣನ ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡಿಸ್ಬಿಡಿ. ಅವ್ರ ಮನೆ ನಮ್ಗೆ ಬೇಕಾಗಿಲ್ಲ. ಅವರು ಸರ್ಕಾರದವರು ಬಾಂಗ್ಲಾನೋ ಪಾಕಿಸ್ತಾನನೋ ಮತ್ತು ಹೊರಗಡೆಯಿಂದ ಬಂದವ್ರಿಗೆ ಅವ್ರು ಕೊಟ್ಕೊಳ್ಳಿ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರದವ್ರು ಕಟ್ತಿರೋದು. 10 ತಿಂಗಳಾಗಿದೆ 5-5 ಲಕ್ಷ ನಮ್ಮ ಅಕೌಂಟಿಗೆ ಬಂದು. ಅವತ್ತಿನಿಂದ ಕೇಳ್ತಾ ಇದ್ದೀವಿ. 2ನೇ ತಾರೀಕು ಇವ್ರ ಅಕೌಂಟಿಗೆ ದುಡ್ಡು ಹಾಕಿದ್ರು, ನಾವು 3ನೇ ತಾರೀಕು ನಾವು ಉಳಿದಿದ್ದ ದುಡ್ಡನ್ನು ನಾವು ಕಟ್ಟಿದ್ದೀವಿ ಸರ್. ನಮಗೆ ಯಾರು ಕೊಡ್ತಾರೆ ಸರ್? ಬಾಡಿಗೆ ಕಟ್ಟಬೇಕು, ಇವ್ರು ಬಡ್ಡಿ ಕಟ್ಟಬೇಕು. ಇವ್ರು ಅಲಿತಾ ಇದ್ದೀವಿ ಇಲ್ಲಿಂದ BBMP ನಿಗಮ. ಇವ್ರ ಮೇಲೆ ಕೇಳಿದ್ರೆ ಅವ್ರನ್ನ ಕೇಳಿದ್ರೆ CC ಅವ್ರನ್ನ ಎಲ್ಲ ಅಂದ್ರೆ ಒಂದು 10 ಸಾರಿ ನಾವು ಮೀಟ್ ಮಾಡಿದ್ದೀವಿ. ನಮ್ಮ ಮನೆಯವರು ಕೂಲಿ ಕೆಲಸ ಮಾಡೋರು, ನಾನು ಮನೆ ಕೆಲಸ ಮಾಡೋರು. ಆಯ್ತು ಸರ್, 1.5 ವರ್ಷ 2-3 ವರ್ಷ 4 ವರ್ಷನೇ ಆಯ್ತು ಅಂದ್ಕೊಳ್ಳಿ. ಅದು ದುಡ್ಡು ಬಂದು 5 ಲಕ್ಷ ಬಂದು 1 ವರ್ಷದ ಮೇಲೆ ಆಗಿದೆ. ಈಗ ಕೇಳಿದ್ರೆ ಏನಂತಾರೆ? ಕೇಳಿದ್ರೆ ಇನ್ನ ಇಲ್ಲ, ಅಲ್ಲಿಂದ ಬರ್ಬೇಕು ಪಟ್ಟಿ ಅಂತ ಹೇಳ್ತಿದ್ದಾರೆ ಸರ್. ಆ ಥರ ಅಲ್ಲಿ ಹೋಗಿ ಕೇಳಿ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ನಾವು ನಿಮಗೆ ಫೋನ್ ಮಾಡ್ತೀವಿ ಅಂದವ್ರು ಇವತ್ತಿಗೂ ಇಲ್ಲ. 27 ಕೋಟಿ 50 ಲಕ್ಷ. ಸೊ ಮೇ ಬಿ ಅಲ್ಲಿ ಪ್ರೊಸೆಸ್ ನಡೀತಾ ಇದೆ. ಅಲ್ಲಿ ಒಂದು ಕಮಿಟಿ ಇದೆ, ಕಮಿಟಿಯಲ್ಲಿ ಅವರು ಲಿಸ್ಟ್ ಮಾಡಿ ಕೊಡಬೇಕು, ಬೆನಿಫಿಷರಿ ಲಿಸ್ಟ್ ಮಾಡಿ ಕೊಡಬೇಕು. ಪ್ರೊಸೆಸ್ ನಡೀತಾ ಇದೆ. ಬಟ್ ಆ ಪಟ್ಟಿ ಆದಷ್ಟು ಬೇಗ ಬರ್ಬೋದು ಅಂತ ಅನ್ಕೊಳ್ತೀವಿ. 5 ಲಕ್ಷ ಅಮೃತ್ ಮಹೋತ್ಸವದಲ್ಲಿ ಉಳಿದದ್ದು ಇವ್ರು ಕೊಡಬೇಕು. ಇವ್ರು ಪಾರ್ಟ್ ಅಮೌಂಟ್ ಕಟ್ಟಿದ್ದಾರೆ, ಇನಿಷಿಯಲ್ ಡಿಪಾಸಿಟ್ ಕಟ್ಟಿದ್ದಾರೆ, ಇನ್ನೂ ಫುಲ್ ಅಮೌಂಟ್ ಕಟ್ಟಿಲ್ಲ. ಫುಲ್ ಅಮೌಂಟ್ ಕಟ್ಟಿದವ್ರಿಗೆ ಮನೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದು ವರ್ಚುವಲ್ ಅಕೌಂಟ್ ಇದೆ ನಮ್ಮದು, ಮತ್ತು ಇದು ನಮ್ಮದು ಮತ್ತು ಬೆನಿಫಿಷರಿದು ಒಂದು ವರ್ಚುವಲ್ ಅಕೌಂಟ್ ಇದೆ. ವರ್ಚುವಲ್ ಅಕೌಂಟಲ್ಲಿ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಈ ಥರ ಅಮೌಂಟ್ ಬಂದಿದೆ ಅಂಥೇಳಿ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಬಟ್ ಆ್ಯಕ್ಚುಯಲ್ ಅಮೌಂಟ್ ಅವ್ರಿಗೆ ಹೋಗೋದಿಲ್ಲ. ಆ್ಯಕ್ಚುಯಲ್ ಅಮೌಂಟ್ ನಮ್ಮ ಅಕೌಂಟಲ್ಲೇ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿಕ್ಕೆ DK ಶಿವಕುಮಾರ್ ಮುಂದಾಗಿದ್ದಾರೆ. ಜನವರಿ 16ರಂದು ದೆಹಲಿಗೆ ಹೋಗಲಿದ್ದು ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಯಾಗಿ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇದಾದ ಮೇಲೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಮತ್ತೆ ಜನವರಿ 22ರಂದು DKಶಿ ದೆಹಲಿಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮ್ಜಿ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದು, ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು, ರಾಮ್ಜಿ ಬಿಲ್ ಪಾಸ್ ಆಗಿದೆ, ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡ್ತಿದ್ದಾರೆ? ಸರ್ಕಾರ ಅಧಿವೇಶನ ಕರೆದು ಚರ್ಚೆ ಮಾಡಲಿ, ಅಧಿವೇಶನದಲ್ಲಿ ಭಾಗಿಯಾಗೋ ಕುರಿತು ಬಿಜೆಪಿ ನಿರ್ಧರಿಸಲಿದೆ. ಕಾಂಗ್ರೆಸ್ ವೇದಿಕೆ ಸಿದ್ಧ ಮಾಡಿದ್ರೆ ನಾವು ಚರ್ಚೆಗೆ ಹೋಗೋದಕ್ಕೂ ರೆಡಿ ಅಂತ ಸವಾಲು ಹಾಕಿದ್ದಾರೆ. ಮಾಡ್ತಾ ಇದ್ದೀರಾ ಅಥವಾ ಕೇವಲ ಮಾತ್ರ ವಿರೋಧ ಮಾಡ್ತಾ ಇದ್ದೀರಾ? ಹೆಸರು ಚೇಂಜ್ ಆಯ್ತು ಅನ್ನುವ ಕಾರಣಕ್ಕೆ ಇದರಲ್ಲಿ ಯಾರ ಹೆಸರು ಇಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ರಾಮ್ಜಿ ಅನ್ನುತ್ತಾರೆ ಬಿಟ್ರೆ, ಇದೊಂದು ರೋಜ್ಗಾರ್ ಯೋಜನೆ, ವಿಕಸಿತ ಭಾರತದ ರೋಜ್ಗಾರ್ ಯೋಜನೆ ಇದು. ಅದಕ್ಕಾಗಿ ಇದರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಮಾಡ್ತಿದ್ದೀರಿ? ಇವತ್ತು ಪ್ರತಿಯೊಂದು ವಿರೋಧದ ಕಾರಣಕ್ಕೆ ನೀವು ವಿರೋಧ ಮಾಡ್ಬೋದು. ನಿಮ್ಮ ಪಕ್ಷ ವಿರೋಧ ಮಾಡುತ್ತೆ ಅಂತ ನೀವು ವಿರೋಧ ಮಾಡ್ಬೋದು. ಹಲವಾರು ಜನ ಇಂಡಿವಿಜುವಲಿ ನಮ್ಮ ಹತ್ರ ಚೆನ್ನಾಗಿದೆ ಇದು ಅಂತ ಹೇಳಿದವರು ಅಲ್ಲಿ ಬಂದು ಬಾವಿಗಿಳಿದಿರ್ಬೋದು.
ಮನ್ರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಟೀಕೆ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು, ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಮನ್ರೇಗಾ ರೈಟ್ ಟು ವರ್ಕ್ ಕಾರಣಕ್ಕಾಗಿ ಕೊಡುಗೆಯನ್ನು ಕೊಟ್ಟಿದ್ದು. ಮನಮೋಹನ್ ಸಿಂಗ್ ತಂದಂಥ ಕಾನೂನು ಬಡವರ ಹೊಟ್ಟೆ ತುಂಬಿಸುವುದಕ್ಕಾಗಿ, ಬಡವರಿಗೆ ಸಹಾಯ ಮಾಡುವ ಕಾನೂನಿಗೆ ಕೊಡಲಿ ಪೆಟ್ಟು ಹಾಕ್ತಾ ಇದ್ದಾರೆ. ಪಂಚಾಯಿತಿಯಲ್ಲಿ ನಡೆಯುವಂಥ ಕೆಲಸಗಳಿಗೆ ಅಡ್ಡಗಾಲು ಹಾಕುವಂಥ ಯೋಜನೆ ಮಾಡ್ತಿದ್ದಾರೆ. 60-40 ಅಂತ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನು ಹಾಕ್ತಾ ಇದ್ದಾರೆ. ಬಡವರಿಗೆ ಸಿಗೋದನ್ನು ನಿಲ್ಲಿಸಬೇಕು ಅನ್ನೋದು ಅವರ ಉದ್ದೇಶ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. 60-40 ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನು ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಮೊದಲ 90-10% ಇತ್ತು, ಇವತ್ತು 60-40 ಮಾಡಿದ್ದು ಅರ್ಥ ಏನಂದ್ರೆ ಈ ಮನ್ರೇಗಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಸಿಎಂ ಹೊಗಳಿರೋ ವಿಚಾರವಾಗಿ ವಿಜಯಪುರದಲ್ಲಿ ಮಾತಾಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಿದ್ದರಾಮಯ್ಯ ಕಾಂಗ್ರೆಸ್ ಸಿಎಂ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ. ಸಿಎಂ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಗೌರವ ಸಲ್ಲಿಸಬೇಕು, ನಾನು ಸಲ್ಲಿಸಿದ್ದೇನೆ. ಇದಕ್ಕೆ ಕೆಲವರಿಗೆ ನೋವಾದರೆ ನಾನೇನು ಮಾಡೋದಕ್ಕಾಗಲ್ಲ. ಜನ ನನ್ನನ್ನು ಬೆಂಬಲಿಸಿದ್ದಾರೆ, ಅದು ನನ್ನ ಮೇಲಿರುವ ಅಭಿಮಾನ. ನಾನು ಸಿದ್ದರಾಮಯ್ಯ ಅವರಿಗೆ ಗೌರವ ನೀಡಿದಂತೆ ಕಾಂಗ್ರೆಸ್ನವರು ಸಹ ಪ್ರಧಾನಿಗೆ ಗೌರವ ನೀಡಲಿ ಅಂತ ಹೇಳಿದ್ದಾರೆ. ದೇವಸ್ಥಾನದ ಹುಂಡಿಯನ್ನೇ ಕಳ್ಳರು ಕದ್ದು ಪರಾರಿಯಾಗಿರುವಂಥ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹೊರವಲಯದ ಆಂದೋಲನ ನಗರದಲ್ಲಿರುವಂಥ ಶ್ರೀ ಸ್ವಾಮಿ ಸಮರ್ಥ ದೇಗುಲದಲ್ಲಿ ನಡೆದಿದೆ. ಮಧ್ಯರಾತ್ರಿಯಲ್ಲಿ ದೇಗುಲಕ್ಕೆ ನುಗ್ಗಿ ಕಳ್ಳರು ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಾಸಕಿ ನಯನ ಮೋಟಮ್ಮ ವಿರುದ್ಧ ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಕಾಮೆಂಟ್ ಮಾಡ್ತಾ ಇದ್ದ ರಾಮನಗರ ಮೂಲದ ಯಕ್ಷಿತ್ ರಾಜ್ನನ್ನ ಬಂಧಿಸಲಾಗಿದ್ದು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಯಕ್ಷಿತ್ ರಾಜನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಶ್ಲೀಲ ಕಾಮೆಂಟ್ಸ್ ವಿಚಾರವಾಗಿ ಅಕ್ಟೋಬರಲ್ಲಿ ನಯನ ಮೋಟಮ್ಮ ದೂರು ಕೊಟ್ಟಿದ್ರು. ಸದ್ಯ ಅಶ್ಲೀಲ ಕಾಮೆಂಟ್ ಮಾಡಿದವನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಬೆಂಗಳೂರಿನ ಬಿಜೆಪಿಯ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಸಭೆ ಮಾಡಲಾಗ್ತಾ ಇದೆ. ಇಂದು ರಾಯಚೂರು, ಮಂಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಮುಖಂಡರ ಜೊತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಭೆಯನ್ನು ಮಾಡ್ತಿದ್ದಾರೆ. ಸಭೆಯಲ್ಲಿ ಪಕ್ಷ ಸಂಘಟನೆ, ಚುನಾವಣಾ ತಯಾರಿ, ಸರ್ಕಾರದ ವಿರುದ್ಧ ಹೋರಾಟ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಸಭೆಯಲ್ಲಿ ಗೋವಿಂದ ಕಾರಜೋಳ, ರಾಯಚೂರು ಜಿಲ್ಲಾ ನಾಯಕರು ಭಾಗಿಯಾಗಿದ್ದರು. ನಟ ಸೋನು ಸೂದ್ ಇತ್ತೀಚೆಗೆ ಗುಜರಾತ್ಗೆ ಭೇಟಿ ಕೊಟ್ಟಿದ್ರು. ಭಾರೇಶ್ವರ ಗೋಶಾಲೆಗೆ ಭೇಟಿ ಕೊಟ್ಟ ಸೋನು ಸೂದ್ ಗೋ ಸಂರಕ್ಷಣೆಗೆ ಅಂತ ಗೋಶಾಲೆಗೆ 22 ಲಕ್ಷ ರೂಪಾಯಿಗಳನ್ನು ದಾನವಾಗಿ ನೀಡಿದ್ರು. ಇನ್ನು ಸೋನು ಸೂದ್ ಭೇಟಿ ವೇಳೆ ಭಾರೇಶ್ವರ ಆಶ್ರಮದಲ್ಲಿ ಜಾನಪದ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೋನು ಸೂದ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಗಾಯಕ ಕೀರ್ತಿದಾನ ಘಡವಿ ಹಾಗೂ ರಾಜ್ಬಾಗ್ ಘಡವಿ ಮೇಲೆ ಪ್ರೇಕ್ಷಕರು ಹಣ ಎರಚಿದ್ದಾರೆ. ಈ ದೃಶ್ಯ ವೈರಲ್ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರೋ ಯಮುನಾ ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ನದಿ ತುಂಬಾ ಬಿಳಿ ನೊರೆಯೇ ಆವರಿಸಿಕೊಂಡಿದೆ. ನದಿ ನೀರು ಸಂಪೂರ್ಣ ಕಲುಷಿತವಾಗಿದ್ದು ವಾಸನೆ ಬರ್ತಾ ಇದೆ. ಕಾಳಂದಿ ಗುಂಜ್ ಘಾಟ್ನಲ್ಲಿ ಪ್ರತಿ ಭಾನುವಾರ ಪರಿಸರವಾದಿಗಳು ಸ್ವಚ್ಛತಾ ಕಾರ್ಯ ಮಾಡ್ತಾರೆ. ಆದರೂ ಕೂಡ ನದಿಯಲ್ಲಿ ವಿಷಕಾರಿ ಬಿಳಿ ನೊರೆ ತುಂಬಿಕೊಂಡಿದ್ದು ಮತ್ತಷ್ಟು ಕಲುಷಿತಗೊಂಡಿದೆ. ಇಂಡೋನೇಷ್ಯಾದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಪ್ರವಾಹ ಸೃಷ್ಟಿಯಾಗಿದೆ. ಸೆಂಟ್ರಲ್ ಸುಲಾವೇಸಿಯ ಡೊಂಗುಲಾ ರಿಜೆನ್ಸಿಯಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದ್ದು ನಗರದ ತುಂಬೆಲ್ಲ ನೀರು ಆವರಿಸಿಕೊಂಡಿದ್ದು ಜನರು ಅಕ್ಷರಶಃ ನಲಿಗೆ ಹೋಗಿದ್ದಾರೆ. ಹಲವೆಡೆ ಮನೆಗಳೇ ಕೊಚ್ಚಿಕೊಂಡು ಹೋಗ್ತಾ ಇದ್ದು ಸಾಕಷ್ಟು ಹಾನಿ ಉಂಟಾಗಿದೆ.